ನಾನಂತೂ ಹಂಬಲಿಸುತ್ತಿದ್ದೆ. ನೀವೆಲ್ಲ ಹಂಬಲ ಕೇಳಿ ಕರುಣದಿಂದ ಘೋರನೆ ಬಂದೋಡೆ. ನೀವೆನ್ನ ಹಂಬಲ ಕೇಳಿ ಕರುಣದಿಂದ ಘೋರನೆ ಬಂದೋಡೆ. ಆನು ತೆಳವೆಳಗಾಗಿ ಅವಗುಣವೆಂಬ ರಜವ ಕಳೆದು, ಆನು ತೆಳವೆಳಗಾಗಿ ಅವಗುಣವೆಂಬ ರಜವ ಕಳೆದು, ಕಂಬಳಿಯ ಪೀಠವನ್ನೊಲ್ಲದೆ ಹೃದಯ ಪೀಠವ ನಿಕ್ಕಿ, ಹೃದಯ ಪೀಠವ ನಿಕ್ಕಿ, ಮೇಲುಪ್ಪರಿಗೆಯ ಹೊರತೆಯ ಅಗ್ಗವಣಿಯ ತಂದು, ಮೇಲುಪ್ಪರಿಗೆಯ ಹೊರತೆಯ ಅಗ್ಗವಣಿಯ ತಂದು, ಪಾದಾರ್ಚನೆಯ ಮಾಡಿ, ಪಾದಾರ್ಚನೆಯ ಮಾಡಿ, ಅಯ್ಯ ನೀವು ಬಾರತಿದ್ದೋಡೆ. ಅಂತೂ ಹಂಬಲಿಸುತ್ತಿದ್ದೆ, ನಾನಂತೂ ಹಂಬಲಿಸುತ್ತಿದ್ದೆ. ಎರಡೆ ಸಲ ಕಮಲವನ್ನೆರಡು ಪಾದಕ್ಕೆ ಪೂಜಿಸಿ, ಪಾದಕ್ಕೆ ಪೂಜಿಸಿ, ಕಂಗಳ ತಿರುಳ ತೆಗೆದು ಆರತಿಯ ನೆತ್ತಿ, ಆರತಿಯ ನೆತ್ತಿ, ಉಸುರ ನುಂಗಿದ ಪರಿಮಳದ ಧೂಪವ ಬೀಸಿ, ನೆತ್ತಿಯ ಪರಿಯಾಣದೊಳಿಟ್ಟು ಭುವನವ ಗಡಣಿಸಿದಡೆ. ಸಯದಾನ ಸವೆಯದೆ ಆರೋಗಣೆಯ ಮಾಡಿ, ಸಯದಾನ ಸವೆಯದೆ ಆರೋಗಣೆಯ ಮಾಡಿ, ಉಂಡ ಬಾಯಿ ತೊಳೆದಡೆ ಸಂದೇಹವಾಹುದೆಂದು, ಉಂಡ ಬಾಯಿ ತೊಳೆದಡೆ ಸಂದೇಹವಾಹುದೆಂದು, ಮೇಲು ಸೆರಗಿನೊಳು ತೊಡೆದುಕೊಂಡು, ಮೇಲು ಸೆರಗಿನೊಳು ತೊಡೆದುಕೊಂಡು, ಬಾಯಿ ಮುಚ್ಚಳ ತೆಗೆಯದೆ, ಬಾಯಿ ಮುಚ್ಚಳ ತೆಗೆಯದೆ, ತ್ರಿಕರಣವೆಂಬ ತಾಂಬೂಲವನವಧರಿಸಿದ, ತ್ರಿಕರಣವೆಂಬ ತಾಂಬೂಲವನವಧರಿಸಿದ, ಭಾವದ ಕನ್ನಡವ ಹರಿದು ಹಾಯ್ಕಿದ, ಆತನ ಪಾದಕ್ಕೆ ನಾನು ಶರಣೆಂದು, ಆತನ ಪಾದಕ್ಕೆ ನಾನು ಶರಣೆಂದು, ಪಾದೋದಕವ ಕೊಂಡೆ, ಪಾದೋದಕವ ಕೊಂಡೆ, ಪಾದೋದಕವ ಕೊಂಡೆ. ಆತನ ಪ್ರಸಾದಕ್ಕಿನ್ನ, ಆತನ ಪ್ರಸಾದಕ್ಕಿನ್ನ ಸೆರಗ ಹಾಸಿ ಆರೋಗಿಸಿ, ಸುಖಿಯಾದೆನು, ಸುಖಿಯಾದೆನು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ಮಲ್ಲಿಕಾರ್ಜುನಯ್ಯ, ನಿಮ್ಮ ಕರುಣವೆನಗೆ ಸಾಧ್ಯವಾದ ಪರಿಯನೇನೆಂದು ಪಮಿಸುವೆ. ನಿಮ್ಮ ಕರುಣವೆನಗೆ ಸಾಧ್ಯವಾದ ಪರಿಯನೇ
ಅಂತೂ ಹಂಬಲಿಸುತ್ತಿದ್ದೆ, ನಾನಂತೂ ಹಂಬಲಿಸುತ್ತಿದ್ದೆ. ನಮ್ಮೆಲ್ಲರನ್ನು ಮನೋಮಗ್ನವಾಗಿ ಮಾಡಿ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗಿ ಬಂದ್ಬಿಟ್ರು ಅಕ್ಕವರು. ನಿಜವಾಗ್ಲು ಭಾಳ. ಅದಕ್ಕೆ ಮಾತಾಜಿಯವರು ಅವ್ರನ್ನ ಕರೆಸಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಚನಗಳನ್ನು ಹಾಡಿಸಿದ್ರು. ಅದು ಕೇಳೋದೇ ನಮ್ಮೆಲ್ಲರ ಭಾಗ್ಯ. ಇದೀಗ ಯಾಕಂದರೆ 770 ಅಮರಗಣಗಳ ಶರಣರ ಒಂದು ಶರಣಾರ್ಥಿಗಳನ್ನು ಪೂಜ್ಯರು ಮಾಡಿಸ್ತಾರೆ. ಹಾಗಾಗಿ ಮಾಡಿದ ಮೇಲೆ